ಬಾಬು ನಾನ್ ದಯ್ಯ ಅಲ್ಲ ನಿಮ್ ಎಂಟ್ರ ತಂಗಿ ಪಾರು. ಪಾರು ನಿನ್ಗ ಆಪತ್ ಬಂದ್ ಚಾಪೆ ಸುತ್ಕೊಂಡವ್ರ ನೀನಾ? ನಾನೇ. ನಿನ್ಗೇನು ಒಲ್ಲಾಗರ ಬಂದದಂತ ಇಷ್ಟೊತ್ನಾಗ ಇಲ್ಲಿ ಕೂತ್ಕೊಂಡು ಕೈಲಿ ಬುಂಡ ಹಿಡ್ಕೊಂಡು ದೈ ತರ ಸೌಂಡ್ ಮಾಡ್ತಾ ಇದ್ದ? ಬಾವು ಸೌಂಡ್ ಮಾಡ್ತಾ ಇದ್ದಿದ್ ನಾನಲ್ಲ, ಮತ್ತ ಇದು ಇಷ್ಟೊತ್ ಗಂಟ ದೈ ತರ ಸೌಂಡ್ ಮಾಡ್ತಾ ಇದ್ದಿದ್ದು ಟೇಪ್ ರಿಕಾರ್ಡ? ಹ್ಞೂ, ಯಾಕೆ ಹೆದರ್ಕೊಂಡ್ಬಿಟ್ರಿಯಾ? ಎದುರ್ಕೊಳ್ಳೋದು ಯಾರು ಬಂತು? ಇನ್ನು ಹೊತ್ತು ಇದೇ ತರ ಸೌಂಡ್ ಮಾಡ್ತಾ ಇದ್ರ ಎದ ಮಾಡ್ಕೊಂಡು ಸತ್ತೋಗ್ಬಿಡ್ತಾ ಇದ್ದಿ. ಮಹದೇಶ್ವರ ಶ್ರೀ ಬಿಡ್ತೋನೆ. ನಿಮಗ್ ಒಳ್ಳೇದಾಗ್ಬೇಕು ಅಂತಲೇ ಈ ಬುಂಡೆ ಹಿಡ್ಕೊಂಡು ಮತ್ತೆ ದೈಯದ ಸೌಂಡ್ ಮಾಡ್ಕೊಂಡು ಪೂಜೆ ಮಾಡ್ತಿದ್ದೆ. ಪಾರು ಈ ತರ ಮಾಡಿ ಕ್ಯಾನ್ ಹತ್ತಿಸ್ಬೇಡ, ಅದೇನಾಯ್ತು ಅಂತ ಹೊಸಿ ಹೇಳು. ಶ್ರೀ, ನೀವು ದೈಯದ ಸಿನಿಮಾ ನೋಡಿ ಸಾನೆ ಎದ್ರುಕೊಂಡಿದ್ರಲ್ಲ, ನಾನು ಅತ್ಯವಂಗೆ ಹೇಳ್ದಿ. ಅತ್ಯವ 500 ಫೋನ್ ಮಾಡಿ ಕೇಳಿದ್ರಂತೆ ನಿಮಗ್ ಭಯ ಹೋಗಿ ಧೈರ್ಯ ಬರ್ಬೇಕು ಅಂದ್ರೆ ಈ ದೈಯದ ಪೂಜೆ ಮಾಡಕ್ ಕೇಳೋರಂತೆ. ಗೊತ್ತಾಗೋಯ್ತು ಕಂಬಿಡು, ನನಗೆಲ್ಲ ಗೊತ್ತಾಗೋಯ್ತು. ಯಾನ್ ಗೊತ್ತಾಯ್ತು ಶ್ರೀ? ನಿನಗೂ ನಮ್ಮ ಅವ್ವನಿಗೂ ತಲೆ ಕೆಟ್ಟೋಗದ ಅಂತ ಎದ್ರಕಂಡ್ರೆ ಅವ್ರನ್ನ ಸಮಾಧಾನ ಮಾಡಕ್ಕ ದೇವ್ರ ಆಡಾಕಿ ದೇವ್ರ ಪೂಜೆ ಮಾಡೋದ್ ನೋಡಿದೀನಿ. ನೀವ್ಯಾವ ಸೀಮೆಯವ್ರ ದೈದ ಆಡಾಕ್ಬಿಟ್ಟು ದೈದ ಪೂಜೆ ಮಾಡ್ರಿ? ಅದೆಲ್ಲ ನಂಗೆ ಗೊತ್ತಿಲ್ಲ. ಧೈರ್ಯ ಲಕ್ಷ್ಮಿ ನಿಮ್ ಯಾಕೆ ಮುನಿಸ್ಕೊಂಡು ಅಟ್ಟಿ ಬಿಟ್ಟು ಹೊಂಟೋಗಳಂತೆ, ಅದಕ್ಕೆ ನೀವು ಈ ಪಾಟಿ ಎದ್ರುಕೊಂತಿದ್ದೀರಂತೆ. ಅವಳು ಪುನಃ ಅಟ್ಟಿಗೆ ಬರ್ಬೇಕು ಅಂದ್ರೆ ದೈವದ ಪೂಜೆ ಮಾಡಿ ಅಂತ 500 ಅತ್ಯವಂಗೆ ಹೇಳಿದ್ರಂತೆ. ಅತ್ಯವ ನಂಗೆ ಫೋನ್ ಮಾಡಿ ಹೇಳಿದ್ರು, ಅದಕ್ಕೆ ನಾನು ಈ ಪೂಜೆ ಮಾಡ್ತವನಿ, ನೀವು ಹೋಗಿ ಮನೆ ಕಳಿ. ಪಾರು ಮರ್ಯಾದೆಗೆ ಹೇಳ್ತಾವ್ನಿ, ಇದನ್ನೆಲ್ಲ ಆಚೆಗೆ ಹಚ್ಬಿಟ್ಟು ಬಂದು ಮನಿಕ, ಇಲ್ಲ ಅಂದ್ರೆ ನಿನ್ನೆ ಆಚೆಗೆ ಹಚ್ಬಿಡ್ತೀನಿ. ಶ್ರೀ, ಹಂಗೆಲ್ಲ ಮಾತಾಡ್ಬೇಡಿ. ಪೂಜೆನ ಅರ್ಧದಲ್ಲೇ ನಿಲ್ಸಿದ್ರೆ ಸ್ಯಾನೆ ತೊಂದ್ರೆ ಆಯ್ತದಂತೆ. ಪಾರು ಅದ್ರಾತನಾಗ ದೈಯದ ಪೂಜೆ ಮಾಡ್ರೆ ಒಳ್ಳೇದು ಅಂತ ಯಾವ ಹುಚ್ಚ ನನ್ ಮಗನ ಹೇಳ್ದವ? ಅಯ್ಯ, ಅವ್ರು ಹುಚ್ಚರೆಲ್ಲ 500. ಸೈಲೆಂಟ್ ಆಗಿ ಹೇಳ್ತಾ ಇದ್ದೀನಿ, ಹೋಗ್ ಮನಿಕ. ಅಲ್ಲ ಶ್ರೀ, ನನಗೆ ಸೌಂಡ್ ಅಂದ್ರೆ ಅಲರ್ಜಿ, ಬರಬಾರ್ದು, ಹೋಗ್ ಮನಿಕೋ. ಆಯ್ತು. ಪಾರು ಆ ಟೇಪ್ ರಿಕಾರ್ಡ್ ನನ್ನ ಕೈ ಕೊಡು, ಬುಂಡನ ಆಚೆಗೆ ಹಚ್ಬಿಟ್ಟು ಬಂದು ಬಿದ್ಕೋ. ಹೋಗು. ಆಯ್ತು. ನಮ್ಮ ಕಲ್ ಆಗುವುದೂ ಇಲ್ಲ, ನಾವು ಬರೋದು ಇಲ್ಲ. ಇದೆಲ್ಲ ನಮ್ಮ ಒಂದೇ ಕೀತಾಪತಿ. ಮೊದ್ಲೊಳಗೆ ಫೋನ್ ಮಾಡ್ಬಿಟ್ಟು ಸರಿಯಾಗಿ ಕ್ಲಾಸ್ ತಗೋಬೇಕು, ಇಲ್ಲ ಅಂದರೆ ಯಾವ ಟೈಮ್ಲಿ ನನಗೆ ಬ್ಯಾನ್ ಉಸ್ಬಿಡ್ತಾಳೋ ಹೇಳೋಕ್ಕಾಗಲ್ಲ. ಮಾಡ್ತೀನಿ. ಜಾನಿ, ನಂದೇ ಹೆಸರಮ್ಮ. ಅದ್ ನಂಗೆ ಗೊತ್ತಿದೆ. ಗೊತ್ತಿದ್ರು ಯಾಕೆ ಹಿಂಗೆ ಕಿರಿಸ್ತಾ ಇದೆಯಾ? ಓ, ಗೊತ್ತಾಯ್ತು ಬಿಡು. ಕಾಫಿ ಬೇಕಾ? ತಗೋ. ಥ್ಯಾಂಕ್ ಯು ಜಾನಿ. ಇವತ್ತೇನ್ ತಿಂಡಿ ಮಾಡ್ತಿದ್ದೀರಾ? ಫ್ರೈಡ್ ರೈಸ್. ವಾವ್, ಫ್ರೈಡ್ ರೈಸಾ? ವೆಜ್ ಫ್ರೈಡ್ ರೈಸಾ ಪನ್ನೀರ್ ಫ್ರೈಡ್ ರೈಸಾ? ಎರಡೂ ಅಲ್ಲ, ರಾತ್ರಿ ಮಿಕ್ಕಿದ ಅನ್ನಕ್ಕೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಜಾನಿ, ದಿಸ್ ಇಸ್ ಟೂ ಮಚ್. ರಾತ್ರಿ ಹೋಟ್ಲಿಂದ ಊಟ ತರಿಸ್ಕೊಂಡು ಒಬ್ಳೆ ಚೆನ್ನಾಗಿ ತಿಂದಿಯಲ್ಲ, ಆಮೇಲೂ ನನ್ನ ಕೈಲಿ ಅಡುಗೆ ಮಾಡಿಸಿದ್ಯಲ್ಲ, ಅದು ಟೂ ಮಚ್ ಅಲ್ವಾ? ಈಗೇನು ನಿಮ್ ಕೆಲ ಅಡ್ಗೆ ಮಾಡಕ್ಕಾಗಲ್ಲ ಅಷ್ಟೇ ತಾನೆ? ಬೇಡ ಬಿಡಿ, ಇವತ್ತು ನಾನು ಹೋಟೆಲಿಂದಾನೆ ತರಿಸ್ಕೊಂಡು ತಿಂತೀನಿ. ಅಲ್ಲ ಮಧು, ಮಧು ನನ್ನ ಮಾತು ಕೇಳಮ್ಮ. ಮಧು ನನ್ನ ಓಹೋ, ಬರ್ಬೇಕು ಹೆದ್ರು ಪುಕ್ಲ ಗೌಡ್ರು. 5 ನಿಮಿಷ ಮುಂಚೆ ಬಂದಿದ್ದಿದ್ರೆ ಒಂದು ಕಪ್ ಕಾಫಿ ಸಿಕ್ಕಿರೋದು. ಅಣ್ಣಪ್ಪನವ್ರಿ, ಮಾತುಗೂ ಎದುರು ಪುಕ್ಲ ಅನ್ಬೇಡಿ. ನಾನೇನು ನಿಮ್ಮ ಥರ ಎದುರು ಪುಕ್ಲ ಅಲ್ಲ. ಅದು ನಿಜನೇ ಬಿಡಿ. ಕೂತಿರೋ ಸೀಟ್ನ ಒದ್ದೆ ಮಾಡ್ಕೊಂಡು ವೈಬ್ರೇಷನ್ ಮೋಡಲ್ಲಿ ಮಿಷಿನ್ ತರ ಅಲ್ಲಾಡ್ತಿದ್ರೇನೋ. ಜಾನಿ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಎಲ್ರಲ್ಲೂ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ, ಅದನ್ನ ಯಾಕೆ ಕಿಂಡಲ್ ಮಾಡ್ಕೊಂಡು ಕಾಲು ಹೇಳ್ತೀರಾ? ಒಬ್ಬರೇ ಇದ್ದ ಕಾಲೆಳೆದ ಎಗರ್ಸಿ ಎದೆ ಗೊತ್ತುಬಿಡ್ತೀನಿ ಅನ್ನೋ ಭಯ. ಗೌಡ, ಆ ವಿಷಯ ಬಿಡಿ. ನಿನ್ನೆ ರಾತ್ರಿ ನಿಮ್ಮ ಮನೆಯಿಂದ ಭಯಂಕರವಾಗಿ ಸೌಂಡ್ ಬರ್ತಿತ್ತಲ್ಲ, ಯಾಕೆ? ಮಧು, ಭಯಕ್ಕೆ ಇವರೇ ದೆವ್ವ ತರ ಗೊರಕೆ ಹೊಡಿತಿದ್ರು ಅನ್ಸುತ್ತೆ. ಅಣ್ಣಪ್ಪನವ್ರೆ, ಹಿಂದು ಮುಂದೆ ಗೊತ್ತಿಲ್ಲದೆ ಯಾರನ್ನೋ ಮಾತಾಡಬೇಡಿ. ಹಂಗೇನು ಇಲ್ಲ ಮಧುರ ಅವ್ರೆ, ನಾ ಎದ್ರಕೊಂಬಿಟ್ಟಿದ್ದೀವಿ ಅಂತ ಪಾರು ನಮ್ಮವ್ವಗೆ ಫೋನ್ ಮಾಡಾಳೆ. ನಮ್ಮವ್ವ ನನ್ನ ಜಾತಕ ತಗೊಂಡೋಗಿ ನಮ್ಮ ಐನವ್ರಿಗೆ ಕೊಟ್ರಂತೆ. ನಮ್ಮ ಐನವರು ದೈದ ಪೂಜೆ ಮಾಡಬೇಕು ಅಂತ ಹೇಳಿದಾರಂತೆ. ಅದಕ್ಕೆ ಅವ ಅಷ್ಟೊತ್ತಾಗ ದೈದ ಹಾಕೊಂಡು ಪೂಜೆ ಮಾಡ್ತಿದ್ದ. ದೆವ್ವದ ಪೂಜೆನಾ? ಇದ್ಯಾವ್ದಿದು ಗೌಡ್ರ, ಹೊಸ ತರ ಪೂಜೆ? ಅದೇ ನನಗೂ ಅರ್ಥ ಆಯ್ತಾ ಇಲ್ಲ ಮಧುರ ಅವ್ರೆ. ಮೊದಲೇ ಮಲಗಿದ್ ನಾನು ಪಾರು ದೈದಾಡ್ ಕೇಳಿ ಬೆಡ್ಡಲ್ಲಿ ಒದ್ದೆ ಮಾಡ್ಕೊಂಡ್ರಾ? ಕೀಪ್ ಕ್ವೈಟ್. ಸಾರಿ, ಐ ಆಮ್ ವೆರಿ ಸಾರಿ.
ಗೌಡ್ರೆ ಆಂಟಿ ಏನೋ ಸೂಪರ್ಸ್ಟಿಷನ್ಸ್ ಎಲ್ಲ ನಂಬ್ತಾರೆ, ಪಾರು ಯಾಕೆ ನಂಬ್ತಾಳೆ? ಯಾನಂತ ಹೇಳೋದು ಮಧುರ ಅವ್ರೆ, ಆ ದಡ್ಡು ಕೊಟ್ಟಿದ್ದಕ್ಕೆ ಹೊಸಿನ ಸ್ವಂತ ಬುದ್ಧಿ ಅನ್ನೋದಿಲ್ಲ. ನಮ್ಮವ್ವ ಯಾನ್ ಹೇಳ್ತಾಳೋ ಅದನ್ನ ಚಾಚು ತಪ್ಪದೆ ಪಾಲಿಸ್ತಾಳೆ. ಇವರಿಬ್ಬರ ಮಧ್ಯದಲ್ಲಿ ನಾನು ಸಾಯಂಗ ಆಗ್ಬಿಟ್ಟದೆ. ಇನ್ನು ಸತ್ತಿಲ್ವಲ್ಲ ನೋಡ್ರಿ, ಈಗಲೇ ಯಾಕೆ ಸಾಯೋ ಮಾತಾಡ್ತೀರಾ? ಇನ್ನೊಂದು ಸ್ವಲ್ಪ ದಿನ ಆರಾಮಾಗಿರಿ. ನೀವೇನು ಯೋಚನೆ ಮಾಡಬೇಡಿ ಗೌಡ್ರೆ, ನಾನು ಪಾರು ಹತ್ರ ಮಾತಾಡ್ತೀನಿ, ನೀವು ಕೂಲಾಗಿರಿ. ಯಾನ್ ಕೂಲಾಗಿರೋದು ಯಾನ ಬುಡಿ ಮಧುರ ಅವ್ರೆ. ನಾನು ಕೆಮ್ಮುದ್ರು ಕ್ಯಾ ಕುರ್ಸಿದ್ರು ನಮ್ಮವ್ವ ನನ್ನ ಜಾತಕ ತಗೊಂಡೋಗಿ ನಮ್ಮ ಮೈನವ್ರು ತಂದು ಕೊಡ್ತಾಳೆ. ಆ ಐನವ್ರ ಪೂಜೆನವ್ರ ವ್ರತನ ಮಾಡಕ್ಕೆ ಹೋಗ್ಬಿಟ್ಟು ನನ್ನ ತಲೆ ಕೆಡಿಸ್ತಾರೆ. ಗೌಡ್ರೆ, ತಲೆ ಕೆಟ್ಟ ಮೇಲೆ ತುಂಬಾ ಹೊತ್ತು ಹೊರಗಡೆ ಇರಬಾರ್ದು. ಬನ್ನಿ ಉಚ್ಚಾಸ್ಪತ್ರೆಗೆ ಸೇರಿಸ್ತೀನಿ. ಏನ್ ಟೈಟ್ ಆಗಿದ್ದೀರಾ? ಕುಡಿದ್ರೆ ಟೈಟ್ ಆಗಲ್ಲ ಕಡೆ, ಲೂಸ್ ಆಗಿಬಿಡ್ತಾರೆ. ನೀವು ರುಚಿ ಕಿರ್ಚಾಡ್ತಿದ್ರೆ ಅಕ್ಕಪಕ್ಕ ಮನೆಯವ್ರು ಎದ್ದು ಬರಲ್ವಾ? ಯಾವ ಎದ್ದು ಬರ್ತದೆ? ಬರಲೇ ನಾನು सा रे गा मा पा ಬಾಬಾರೋ ಬಾರೋ ರಣಧೀರ, ಬಾಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾಬಾರೋ ಬಾರೋ ರಣಧೀರ, ಬಾಬಾರೋ ಪ್ರೀತಿಯ ಸರದಾರ, ಬಾಯಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಬಾಬಾರೋ ರಣಧೀರ. ನೀರು ಒಂಥರ ಇಟ್ರಿ ಕೊಟ್ಬಿಟ್ರೆ ನಾನು ಎದುರು ಕೊಟ್ಟು ಗಡ್ಡ 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 ಅಂತ ನಡುಬಿಡ್ಬೇಕಾ? ಹೆದರಿಸಿ ಆವಾಜ್ ಹಾಕಿ ಟೈಮ್ ವೇಸ್ಟ್ ಮಾಡೋಷ್ಟು ಟೈಮು ನನ್ನ ಹತ್ರ ಇಲ್ಲ. ಹೆಣ್ಣಿಗೆ ಹಿಂಸೆ ಕೊಡೋ ನಿನ್ನಂಥವನಿಗೆ ದಂಡಿಸೋದೆ ನನ್ನ ಕೆಲಸ. ಕ್ಷಮಿಸ್ಬಿಡು, ಇನ್ನೊಂದ್ಸಲ ಕುಡ್ಕೊಂಬಂದು ಹೆಂಡ್ತಿಗೆ ಹೊಡೆಯಲ್ಲ. ಹೊಡಿಬಾರ್ದು, ಹೊಡೆದ್ರೆ ನೀನೇ ಇರಲ್ಲ. ಎಕ್ಸ್ಕ್ಯೂಸ್ ಮೀ, ನಾನು ಕಷ್ಟದಲ್ಲಿದ್ದಾಗ ಬಂದು ಸಹಾಯ ಮಾಡಿದ್ದೀರಾ, ನೀವು ಯಾರು ಅಂತ ಹೇಳಲ್ವಾ? ನನಗೆ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಅಟ್ಲೀಸ್ಟ್ ನಿಮ್ಮ ಮುಖ ತೋರಿಸ್ಬೋದಲ್ಲ. ನಾನು ತುಂಬ ಜನ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿದ್ದೀನಿ. ಹಾಗಂತ ಎಲ್ಲ ಹೆಣ್ಣು ಮಕ್ಕಳಿಗೂ ಮುಖ ತೋರಿಸ್ತಾ ಹೋದರೆ ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ. ಈಗ ಮುಖ ತೋರಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನನ್ನ ಕನ್ಸಲ್ಲಿ ಬರ್ತೀರಾ? ಯಾಕೆ? ಲವ್ ಮಾಡೋದಕ್ಕೆ. ಏನಾಯ್ತ್ರಪ್ಪ, ಅಡಿಗೆ ಕೂಡ ಬಿಟ್ಕೊಂಡವ್ರಂಗ ಆಡ್ತಾ ಇದಾರಿ? ಇಲ್ಲಂತ ಗೌಡ್ರೆ, ಆ ಜಾನಿ ಅವ್ರ ಕೈಯಲ್ಲಿ ಸುಂದರಿ ಮೇಡಮಿಗೆ ಎದುರಿಸು ಕಾತಿಲ್ಲ ಅಂದೇಳಿ ನಾನು ನಿನ್ನೆ ಸಮ ಪಡ್ಕೊಂಡೆ, ನೀವು ಕೇಳಲಿಲ್ಲ. ಅದಲ್ಲದೆ ಟಂಗರಾಜ ನಿನ್ನೆ ನಮ್ಮೊಟ್ಟಿಗೆ ಒಟ್ಟರಾಶಿ ಪಿಟಿಗಮ್ಮಿಯಾಗಿ ಕುಡಿದು ಬಿಲ್ಡಪ್ ಕೊಟ್ಟು ಮಧುರ ಬಾಬಿ ಹತ್ರನೇ ರೂಪಿಸ್ಕೊಂಡು ಅದ್ಯಾರೋ ಹಗ್ಗದಲ್ಲಿ ಹೀರೋನ ನಮ್ಮನೆ ಬಂದಿರೋ ಹೊಡೆದ್ರಂತೆ. ಇದನ್ನೆಲ್ಲ ನಾವು ನಂಬ್ತೇವ? ಅನ್ಎಜುಕೇಟೆಡ್ ಫೆಲೋ ಥರ ಮಾತಾಬೇಡಿ. ಹೊಸಿ ತೆಪ್ಪು ಕೂತ್ಕೊಳ್ಳಿ, ಅದೇನಾಯ್ತು ಅಂತ ನಾ ವಿಚಾರಿಸ್ತೀನಿ. ಅಣ್ಣಪ್ಪನವ್ರೆ, ಇಷ್ಟು ದಿನ ಇಲ್ಲದೆ ಇರೋ ವ್ಯಕ್ತಿ ಇವತ್ತು ದಿಢೀರ್ ಅಂತ ಬರ್ತಾನೆ ಅಂದರೆ ಏನು ಕಾರಣ? ಅದೇ ನನಗೂ ಗೊತ್ತಾಗ್ತಿಲ್ಲ ಗೌಡ್ರೆ. ಇದಕ್ಕೂ ಮೊದಲು ಆ ವ್ಯಕ್ತಿನ ನೀವೆಲ್ಲರೂ ನೋಡಿದ್ರ್ಯಾ? ಇದೇ ಮೊದಲು. ನನಗೆ ಗೊತ್ತಾಗೋಯ್ತು ಕಂಬುಡಿ. ನೀವು ಮಧುರ ಅವ್ರಿಗೆ ಹೊಡಿಯೋಕೆ ಹೋಗಿರ್ತಿದ್ದೀರಿ, ಅವರು ತಿರುಗಿಸ್ಕೊಂಡು ನಿಮ್ಗೆ ರುಬ್ಬಿರ್ತಾರೆ. ನೀವು ಕುಡಿದು ಟೈಟ್ ಆಗಿದ್ರಿಂದ ಅವ್ರಿಗೆ ನಿಮ್ಗೆ ಹೀರೋ ಥರ ಕಾಣಿಸಿರ್ತಾರೆ, ಅಷ್ಟೇ ತಾನೇ? ಓ ಇಮ್ಮಡಿ ಪುಳಕೇಸಿ, ನಾನೆಂತ ಗೆಣಸು ಕಿತ್ತು ಮೆಣಸು ಬಿತ್ತುವ ಕಥೆಯನ್ನು ಹೇಳ್ತಾ ಇದ್ದಾನ? ಅಜ್ಜಿ ಶುಂಠಿ ನಾನು ಆಗದಿಂದ ಅದನ್ನೆಲ್ಲೋ ಹೇಳ್ತಾ ಇರೋದು. ನೀವು ಯಾರು ಏನು ಹೇಳಿದ್ರು ಅಷ್ಟೇ ಕಣೋ, ನಾನು ಹೇಳ್ತಿರೋದು ನಿಜ. ಆಯ್ತು ಅಣ್ಣಪ್ಪನವ್ರೆ, ನಿಮ್ಮ ಮಾತನ್ನ ನಾನು ನಂಬ್ತೀನಿ. ನೀವು ಮಧುರ ಅವ್ರನ್ನ ಕಂಟ್ರೋಲಿಗೆ ತಗೊಳಕ್ ಹೋದ್ರಿ, ಅಷ್ಟೊತ್ತಲ್ಲಿ ಯಾವನ ಬಂದ ನಿಮ್ಗೆ ಹೊಡೆದು ಹಾಕ್ಬಿಟ್ಟ. ತೊಂದರೆ ಇಲ್ಲ, ಈಗ ಹೋಗಿ ಕಂಟ್ರೋಲಿಗೆ ತಗೊಳ್ಳಿ ಶಿವ. ಅವ್ನು ಮತ್ತೆ ಬಂದು ಹೊಡೆದ್ಬಿಟ್ರೆ? ಅಯ್ಯೋ ಅಣ್ಣಪ್ಪನವ್ರೆ, ಯಾರು ಬರಲ್ಲ. ಈಗೇನು ನೀವು ಹೋಗಿ ಕಂಟ್ರೋಲಿಗೆ ತಗೊಂಡಾರ? ಇಲ್ಲ ನಾನು ಚಾಲೆಂಜ್ ಸೋತಿ ಅಂತ ಇವರಿಬ್ರು ಕಾಲ ಬಿದ್ದು ಬಿಡ್ಲ?
ಬೇಡ ಗೌಡ್ರೆ, ಇದು ನಿಮ್ಮೊಬ್ರು ಚಾಲೆಂಜ್ ಅಲ್ಲ, ನನ್ನ ಗಂಡಸ್ತನದ ಪ್ರತಿಷ್ಠೆ. ಜಾಲಿ ಅವ್ರೆ, ಆವೇಶಕ್ಕೆ ಒಳಗಾಗಿ ಅವಘಡ ಮಾಡ್ಕೊಂಡ್ಬೇಡಿ. ನೀವು ಎಷ್ಟೇ ತಿಪ್ಪರ್ಲಾಗ ಹಾಕ್ರು ಸುಂದರಿ ಮೇಡಮ್ನ ನಿಮ್ಮ ಕಂಟ್ರೋಲಿಗೆ ತಗೊಂಡ್ ಕಾತಿಲ್ಲ. ಓ ಶಿವಕಾರ್ತಿಕೇಯ, ಈಗಾಗಲೇ ಅಡಿಪೊಡಿ ಪೆಟ್ಟು ತಿಂದಿದ್ದೀರಾ. ಮತ್ತಿನ್ನೆಂತಾದ್ರೂ ಮಧುರ ಬಾಬಿಯ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಹೋದ್ರೆ ನಿಮಗೆ ಒಲಿಗೆ ಹಾಕಿಸಿಕೊಂಡು ನಮ್ಮನ್ನು ಒಡಿಸ್ಕೊಳ್ತೀರಾ? ಯೋಚನೆ ಮಾಡಿ. ಅಡ ಕಲ್ಟಿವೇಟ್ರು, ಈ ತರ ಮಾತಾಡಿ ಅಣ್ಣಪ್ಪನವ್ರು ಗಂಡಸ್ತನನ್ನ ಕುಗ್ಗಿಸ್ಬೇಡ. ಕುಗ್ಗಿಸ್ಲಿಕ್ಕೆ ಎಂತ ಉಂಟು ಕೂಸಪ್ಪಣ್ಣ, ಆಲ್ರೆಡಿ ಕುಗ್ಗಿಯಾಗಿದೆ. ಇಂಥದನ್ನೆಲ್ಲ ಕೇಳಿಸ್ಕೊಳ್ಳೋಕ್ಕಿಂತ ಆಕಾಶದಲ್ಲಿ ಕರ್ಣ ನಾನು ಆಗ್ಬಾರ್ದ ಕೂಡ. ಅಣ್ಣಪ್ಪನವ್ರೆ, ಇನ್ನು ಇಲ್ಲೇ ಅದರಲ್ಲ, ಹೋಗಿ ನಿಮ್ಮ ಪೌರುಷನ ತೋರಿಸಿ. ನೀವು ಹೇಳಿದ್ಮೇಲೆ ಹೋಗದೆ ಇರ್ತೀನ ಗೌಡ್ರೆ, ಈಗಲೇ ಹೋಗ್ತೀನಿ. ಇನ್ನು ಅರ್ಧ ಗಂಟೆಲಿ ಮಧುರ ಬಾಲ ಮುದ್ರಕೊಂಡು ನನ್ನ ಹಿಂದೆ ಬರಬೇಕು, ಹಾಗೆ ಮಾಡ್ತೀನಿ. ದೊಣ್ಣೆ ತೆಗೆದು ಬಾಯಿಗಿಟ್ಟು ಬಿಡ್ತೀನಿ. ನಾನು ಮರಳಿ ಸಂತ ಮಧ್ಯದಲ್ಲಿ ನಿಂತ್ಕೊಂಡು ಕಪ್ಪಿ ಕುಣಿಸ್ತಾ ಇದ್ದೇನ, ಈ ಪಟ್ಟಿ ಅಲ್ಲಿ ಕಿಸಿತಾ ಇದ್ದಾರಿ. ಮತ್ತೆಂತ ಗೌಡ್ರೆ, ಜಾನಿ ಅವರು ಡಾನ್ ಹತ್ರ ನಂಬುಕತ್ತ. ಗೌಡ್ರು ಹೇಳೋದು ನಿಜ ಇನ್ಸ್ಪೆಕ್ಟ್ರೆ, ಇಡೀ ಏರಿಯಾದಲ್ಲಿ ಜಾನಿ ಡಾನ್ದೇ ಹವಾ. ನೀವು ಸಣ್ಣ ಪುಟ್ಟ ಕಳ್ಳನ ಹಿಡಿಯೋಕ್ಕಿಂತ ಡಾನ್ ಆಗಿರೋ ನಮ್ಮ ಜಾನಿ ಬೈನ ಹಿಡೀರಿ, ಪ್ರಮೋಷನ್ ಸಿಗ್ತದೆ. ಪ್ರಮೋಷನ್ ಹ್ಯಾಂಗಿರ್ಲಿ ಮರೆ, ನನ್ನ ಏರಿಯಾದಲ್ಲಿ ನಾನು ಡ್ಯೂಟಿಯಲ್ಲಿ ಇಪ್ಪತ್ತಿಗೆ ಡಾನ್ ಕ್ರಿಯೇಟ್ ಆತಂದ್ರೆ ನೋ ಚಾನ್ಸ್. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನಾ ಹೇಳೋದು ನಿಮ್ಮ ಅವ್ವ ಆನೆಗಳು ಸತ್ಯ. ನಿಮ್ಗೆ ತಾಕತ್ತು ಅನ್ನೋದಿದ್ರೆ ಅಣ್ಣಯ್ಯಪ್ಪನವ್ರನ್ನ ಹಿಡಿದು ಜೈಲಿಗೆ ಹಾಕಿ ನಮ್ಮೆಲ್ರಿಗೂ ನೆಮ್ಮದಿ ಕೊಡ್ತಿ. ಗೌಡ್ರೆ, ನನ್ನ ತಾಕತ್ತು ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನೀವು ಹೇಳ್ದಂಗೆ ಜಾನಿ ಅವ್ರು ಡಾನ್ ಅದ್ ನಿಜ ಆದ್ರೆ ಬೂಟ್ ಕಾಲಲ್ಲಿ ಒದ್ದು ಸ್ಟೇಷನ್ಗೆ ತಗೊಂಡು ಏ ಬಾಜಟ್, ಡಾನ್ ಜಾನಿ ಭಯ ಇಲ್ಲ, ಬಾಜಟ್ ಬಾಜಟ್, ಡಾನ್ ಜಾನಿ ಭಯ ಇಲ್ಲ, ಬಾಜಟ್. ಏ ಹೆಕ್ಕತ್ತಿ ಮನೆ, ನಾನು ಇಲ್ಲಿ ಇಪ್ಪತ್ತಿಗೆ ಡಾನ್ ಬಂದ್ರೆ ಜೀವ ಉಳಿತಾನ? ಯಾರ್ದು, ಅವ್ರದ ನಿಮ್ದ? ಡಾನ್ ಇದು ಗಂಡಲ್ ಗುಂಡಿಟ್ಟು ಬಿಡ್ತೆ. ಗನ್ ತಂದಿದ್ದೀರಿ? ಇಲ್ಲ, ಕೆಡ್ಸತ್ರ ಇತ್ತು, ಸುಮ್ಮನೆ ಬಿಲ್ಡಪ್. ಬರೀ ಇದ್ಯಾಗೋಯ್ತು, ನಿಮ್ಮ ಗನ್ ಅವತಾರ ನೀವು ಇಟ್ಕೊಂಡಿದ್ದೀರಾ? ಐ ಲೈಕ್ ಇಟ್. ನಮ್ಮ ಡಾನ್ ಜಾನಿ ಬಾಯ್ ಬರ್ತಾ ಇದ್ದಾರೆ, ಅದೇನು ಗನ್ ಹಾರಿಸ್ತೀರಾ? ನಮಸ್ಕಾರ ಬಾಸ್. ನಿನ್ನ ನಮಸ್ಕಾರ ನನಗಲ್ಲ, ಇದಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ಬೇಕೋ ಕಿತ್ಕೋ. ಹೀಗೆ ನಮಸ್ಕಾರ ಹೊಡಿತಾನೆ ಇರು, ನಿನಗೆ ಬೀಡ ತಲುಪ್ತಾನೆ ಇರುತ್ತೆ. ಬೀಡ ಸಿಕ್ಕತ್ತಮ್ಮಂಗಿದ್ರೆ ನಮಸ್ಕಾರ ಏನು, ಸಾಷ್ಟಾಂಗ ನಮಸ್ಕಾರ ಆಗ್ತೆ. ಜಾನೆ, ಇಷ್ಟೊತ್ನಲ್ಲಿ ಎಲ್ಲಿಗೆ ಹೋಗಕ್ಕೆ ರೆಡಿ ಆಗ್ತಿದ್ದೀರಾ? ಕಾಜೋಲ್ ಜೊತೆ ಕಾಫಿಗೆ ಹೋಗ್ತಾ ಇದ್ದೀನಿ. ಹಲೋ, ಡಾನ್ ಜಾನಿ ಸ್ಪೀಕಿಂಗ್. ಅಚ್ಚಾ, ನೀವಿಬ್ರು ಅಲ್ಲಿಗೆ ಬಂದ್ಬಿಡಿ, ನಾನು ಕೊಯ್ಯ ಕಾಳನ್ ಜೊತೆ ಅಲ್ಲಿಗೆ ಬಂದ್ಬಿಡ್ತೀನಿ. ಡೋಂಟ್ ವರಿ, ದಿಸ್ ಈಸ್ ಮೈ ಫಸ್ಟ್ ಸ್ಮಗ್ಲಿಂಗ್. ನಾನು ಕೇರ್ಫುಲ್ ಆಗಿರ್ತೀನಿ. ಓಕೆ, ಬಾಯ್. ಜಾನಿ, ಇಷ್ಟೊತ್ನಲ್ಲಿ ಸ್ಮಗ್ಲಿಂಗ್ ಮಾಡಕ್ ಹೋಗ್ತಿದ್ದೀರಾ? ಅಂಡರ್ ವರ್ಲ್ಡ್ ಶುರು ಆಗೋದೇ ಇಷ್ಟೊತ್ತಲ್ಲಿ, ಈ ಡಾನ್ ಕೆಲಸ ಶುರು ಆಗೋದು ಇಷ್ಟೊತ್ತಲ್ಲೇ. ನನಗೆ ಲೇಟ್ ಆಗ್ತಿದೆ, ಬರ್ತೀನಿ. ಜಾನೆ, ಇಷ್ಟೊತ್ತಲ್ಲಿ ನಿಮಗೆ ಎಲ್ಲಿ ಹೋಗಕ್ಕೂ ನಾನು ಬಿಡಲ್ಲ. ಬಿರುಗಾಳಿನ ತಡೆಯೋಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ಈ ಡಾನ್ ಜಾನಿನ ತಡೆಯೋಕೆ ಸಾಧ್ಯನೇ ಇಲ್ಲ. ಬಿರುಗಾಳಿನ ತಡೆಯಕ್ಕೆ ಆಗದೆ ಇರ್ಬೋದು, ಆದ್ರೆ ನಿಮ್ಮನ್ನ ತಡೆಯಕ್ಕೆ ನನ್ನ ಪ್ರೀತಿ ಸಾಕು, ಅದರಲ್ಲೇ ನಿಮ್ಮನ್ನ ತಡಿತೀನಿ.
ಮಧು ನಿನ್ನ ಪ್ರೀತಿಲಿ ಜಾನಿನ ಕಟ್ ಹಾಕ್ಬೋದು, ಈ ಡಾನ್ನಲ್ಲ. ನಾನು ಸ್ಮಗ್ಲಿಂಗ್ ಹೋಗ್ತೀನಿ. ಜಾನಿ ಜಾನಿ ಆಹಾ, ಐ ಲೈಕ್ ಇಟ್. ಈ ಸೆಗಣಿಯ ಸುವಾಸನೆ ಕಂಡಾಬಟ್ಟೆ ಚಂದ ಉಂಟಪ್ಪ. ಸ್ಮೆಲ್ ಭಾಳ ಚಲೋ ಬರಕತ್ತೈತೆ ಅಂತ ಹೇಳಿ ಇರೋ ಬರೋ ಶಗ್ನಿನೆಲ್ಲ ಬಾಯಾಗ ಹಾಕೋಬೇಡ್ರ ಮತ್ತೆ. ಐ ಲೈಕ್ ಇಟ್. ತುಂಬಾ ದಿವಸದಿಂದ ನನಗೆ ಸೆಗಣಿ ತಿನ್ಬೇಕಂತೇಳಿ ಕಂಡಾಬಟ್ಟೆ ಆಸೆ. ಹಾಗಂತೇಳಿ ಇಲ್ಲಿದ್ದದ್ದನ್ನೆಲ್ಲ ತಿನ್ನುವುದಿಲ್ಲ, ಜಸ್ಟ್ ಒಂದು ಸ್ಪೂನ್ ಟೇಸ್ಟ್ ಮಾಡ್ತೇನೆ ಅಷ್ಟೇ. ಕೊಯ್ಯ ಕಾಳ. ಏ ಬ್ಲ್ಯಾಕ್ ಬ್ಯೂಟಿ ಬಾಡಿ ಗಾರ್ಡ್ ಬಾಸ್ ಕರೀತಾರೆ. ಐ ಲೈಕ್ ಇಟ್. ಎಷ್ಟು ಸಲ ಹೇಳಿದ್ದೀನಿ ಕೊಯ್ಯ ಕಾಳ ಅಂದ್ರೆ ನೀನೇ ಅಂತ. ಈ ಸಲ ಮರ್ತು ಬಿಟ್ಟು ಬಾಸ್, ಸಾರಿ. ನಿಮ್ಮ ಮಸ್ಕರಿ ಸ್ಟಾಪ್ ಮಾಡಿ ಸ್ಮಗ್ಲಿಂಗ್ ಶುರು ಮಾಡ್ತೀರಾ? ಎಲ್ಲಿ ನೋಡಿದ್ರು ಬರೀ ಸಗಣಿನೇ ಕಾಣ್ತಾ ಇದೆ. ಇಲ್ಲೆಲ್ಲಿ ಸ್ಮಗ್ಲಿಂಗ್ ಮಾಡೋದು? ಸಗಣಿನೇ ಸ್ಮಗ್ಲಿಂಗ್ ಮಾಡೋದು. ಸಗಣಿ ಸ್ಮಗ್ಲಿಂಗಾ? ಐ ಲೈಕ್ ಇಟ್. ಇದು ಒಂದು ನಮ್ಮನೆ ವಿಚಿತ್ರ ಮತ್ತು ವಿಶೇಷ ಉಂಟಲ್ಲ ಮರ್ರೆ. ಲೇ, ನಾನು ಸಿನಿಮಾದಲ್ಲಿ ನೋಡಿರೋ ಪ್ರಕಾರ ಸ್ಮಗ್ಲಿಂಗ್ ಅಂದ್ರೆ ಡೈಮಂಡ್, ಬ್ರೌನ್ ಶುಗರ್ ಸ್ಮಗಲ್ ಮಾಡ್ತಾ ಇರ್ತಾರೆ. ಅಡ್ಡಕ್ಕೆ ಡಾನ್ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಸೆಲ್ಯೂಟ್ ಹೊಡಿತಾರೆ. ಈಗಲೂ ಸೆಲಿಟ್ ಹೊಡಿತಿದ್ದಾರಲ್ಲ. ಯಾರು? ಮತ್ಯಾರು? ಸೆಗಣಿ. ನೋಡ್ರಿ, ಮೊದ್ಲ ತಡ ಆಗೈತೆ, ಇನ್ನೂ ತಡ ಮಾಡಕ್ ಹೋಗ್ಬೇಡ್ರಿ. ಲಗುನ ಶಗ್ನಿ ಎತ್ ನಡ್ರಿ. ನಾನು ಇಷ್ಟು ನೀಟಾಗಿ ರೆಡಿಯಾಗಿ ಬಂದಿದ್ದೀನಿ, ಸಗಣಿ ಎತ್ಬೇಕಾ? ಹೌದು, ಇದ್ ನಮ್ ಬಾಸ್ ಆರ್ಡ್ರು, ಶಗ್ನಿ ಎತ್ತಕಬೇಕು. ಆಗಲ್ಲ ಅಂದ್ರೆ ಎಂಟ್ರಿ ಮಾಡ್ತೀರಾ? ಕೊಂಡ್ಕೊಂಡು ಕುಯ್ದಾಕ್ಬಿಡ್ತೀನಿ. ಇಲ್ಕಾಣಿ ಗೌಡ್ರೆ, ಡಾನ್ ಜಾನಿ ಅಂತ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾರೆ, ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತಾಡ್ತಾರೆ. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನೀವೊಬ್ರು ಸಮಾಜ ರಕ್ಷಕರು, ಸಮಾಜಘಾತಕರನ್ನ ದೊಡ್ಡ ವ್ಯಕ್ತಿ ಅಂತಿರಲ್ಲ, ನಿಮ್ಗೆ ಯಾನ್ ಅನ್ಬೇಕು? ಬುದ್ಧಿ ಭ್ರಮಣೆ ಆಗಿರೋ ವ್ಯಕ್ತಿ ಏನ್ಬೇಕು? ನಂಗೆ ಬಂಡಿ ಪೆಟ್ಟ ಅಂತೇಳಿ ಹೇಳ್ತೇನೆ. ಹಲ್ಸಿನ ಹಣ್ಣಿನ ಕಡುಬಿನ ರುಚಿ ತೋರ್ಸ್ಕ. ಅದ್ರ ಅವಶ್ಯಕತೆ ನನ್ಗಿಲ್ಲ. ಅಡ ಕೆಕ್ಕಪ್ಪುಲ, ಅವರು ಮಾತುಗ ನೀವೊಂದು ಮಾತಾಡಿ ಯಾಕೆ ತಪ್ಪು ಸಿಗಾಕಂಡೆ? ನಾ ಮಾತಾಡ್ತೀನಿ, ಸುಮ್ಮನೆ ಇರು. ನೀವು ಎಷ್ಟು ಹೇಳ್ರು ಅಷ್ಟೇ, ನಾನು ಮಾತ್ರ ಡಾನ್ ಜಾನಿ ಅವ್ರನ್ನ ಅರೆಸ್ಟ್ ಮಾಡೋಕ್ ಆತಿಲ್ಲ. ಅದೇ ಯಾಕೆ ಅರೆಸ್ಟ್ ಮಾಡಕ್ ಆಗಲ್ಲ ಅಂತ ಕೇಳ್ತಾವ್ನಿ. ಅವರು ಬೀಡ ಕೊಡ್ತಾರೆ, ನೀವು ಕೊಡೋದಿಲ್ಲ, ಅದಕ್ಕೆ. ಅಯ್ಯ ಹೆಕ್ಕತ್ತಿ ಬರೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಓ ಬಜರಂಗಿ ಇನ್ಸ್ಪೆಕ್ಟ್ರೆ, ನಿಮ್ಮಂತವ್ರು ಇರೋದಿನ್ಲಿ ಅಣ್ಣ ಅಪ್ಪನಂತ ಡಾನ್ಗಳು ಅಣ್ಣ ಮುನ್ನ ಗಲ್ಲಿಯಿಂದ ಸಣ್ಣ ಮುನ್ ಸಂಧಿವರೆಗೂ ಉಟ್ಕೊತಾವ್ರೆ. ಅವ್ರನ್ನ ಅರೆಸ್ಟ್ ಮಾಡಿ, ಅವರಿಂದ ನಮ್ಗ ತೊಂದ್ರೆ ಆಯ್ತದೆ. ಇಲ್ಲ ಅಂದ್ರೂ ನಿಮ್ಮಿಂದ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ರಿಂಗ್ ಮಾಸ್ಟ್ರ. ನಮಸ್ಕಾರ ಬಾಸ್. ಏನ್ರಿ ಬಜರಂಗಿ ಇನ್ಸ್ಪೆಕ್ಟ್ರೆ, ಎಲ್ರನ್ನು ಗುಡ್ಡೆ ಹಾಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಾ? ಎಂತ ಇಲ್ಲ, ನಿಮ್ಮಂತ ದೊಡ್ಡ ವ್ಯಕ್ತಿಗಳು ನಮ್ಮ ಜೊತೆ ಇಪ್ಪುದೇ ನಮ್ಮ ಪುಣ್ಯ. ನೀವು ಬಂದಾಗಳೆಲ್ಲ ಸಲಾಂ ಹೊಡಿಕಂತೇಳಿ ಕಿವಿ ಮಾತು ಹೇಳ್ತಿದ್ದೆ. ನಿಮ್ಮ ಮಾತು ಕೇಳಿಲ್ಲ ಅಂದ್ರೆ ಹೇಳಿ ಆ ಕಿವಿನ ಕತ್ತರಿಸಿ ಬಿಡೋಣ. ಕಲ್ಟಿವೇಟ್ರು, ನಮ್ಮ ಕಿವಿನ ಕತ್ತರಿಸಾಕ ನಮ್ಮ ಕಿವಿಗಳೇ ನೀರಳಿಕ ಎಲೆ ಅನ್ಕೊಂಬಿಟ್ಯಾ? ಇನ್ನೊಂದು ಮಾತು ನಮ್ಮ ಡಾನ್ ಜಾನಿ ಅವ್ರ ಬಗ್ಗೆ ಆಡ್ರೆ ಸರ್ಗಾಳದ ಕೇಸಲ್ಲಿ ಸೆರೆಮನಿಗೆ ಹಾಕಿಬಿಡ್ತೆ. ಇನ್ಸ್ಪೆಕ್ಟ್ರೆ, ಇಂಥ ಚಿಲ್ಟರಿ ಪಿಲ್ಟರಿಗಳ ಜೊತೆ ಎಲ್ಲ ಏನ್ ಮಾತಾಡ್ತೀರಾ? ಎಷ್ಟು ಬೇಕೋ ಅಷ್ಟು ಕಿತ್ಕೊಂಡು ನಿಮ್ಮ ಹೆಂಡತಿ ಬೈಕೆ ತಿರ್ಸಿ. ಇನ್ಸ್ಪೆಕ್ಟರ್, ಮನಪೂರ್ವಕವಾಗಿ ದುಡ್ಡು ತಗೊಂಡಿದ್ದೀರಾ. ಇದೇ ಖುಷಿಗೆ ಅವರಿಬ್ಬರಿಗೆ ಕಾಣೋ ತರ ನಮ್ಮ ಬಾಸಿನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ. ಯಾಕೆ ಮಾಡಲ್ವಾ? ನೀವು ಹೇಳುವತ್ತಿಗೆ ಮಾಡೋಕತ್ತಿಲ್ಲ ಮುಖತ್ತ. ಇದು ನಿಮ್ಮ ಕೈಯಲ್ಲ, ಕಾಲು. ನಿಮ್ಗೆಂತ ಸ್ವಯ ಇಲ್ವಾ? ಕೈಯನ್ನ ಕಾಲಂತ ತಿಳ್ಕೊಂಡು ಕೈಯಲ್ಲಿ ನಡಿಲಿಕ್ಕೆ ಆಗ್ತದ? ಅಲ್ಲ, ಕಾಲನ್ನ ಕೈ ಅಂತ ತಿಳ್ಕೊಂಡು ಕಾಲಲ್ಲಿ ಊಟ ಮಾಡ್ಲಿಕ್ಕೆ ಆಗ್ತದ? ಇನ್ಸ್ಪೆಕ್ಟರ್, ಈ ಡ್ರಾಮಾ ಎಲ್ಲ ಬೇಡ, ಡೈರೆಕ್ಟಾಗಿ ಕಾಲಿಗೆ ನಮಸ್ಕಾರ ಮಾಡಿ. ಅದು ಗ್ಯಾಸ್ಟ್ರಿಕ್ ಆಗಿ ಉಸಿರು ಇಟ್ಕೊಂಡಿತ್ತು, ಬಗ್ಗು ಕಾತಿಲ್ಲ, ಮಂಡಿಗೆ ನಮಸ್ಕಾರ ಮಾಡ್ತೆ. ಬಾಯ್ಜಾನ್, ಬಗ್ಗಿದ್ದು ಸಾಕು, ಇದು ನಿಂತ್ಕೊಳ್ಳಿ. ಗೌಡ್ರ ಮುಂದ್ಗಡೆ ಹೆಚ್ಚೊತ್ತು ಬಗ್ಗೆ ನಿಲ್ಲೋದು ಸರಿ ಇಲ್ಲ, ಯಾಕಂದ್ರೆ ಆ ಮನುಷ್ಯನೇ ಸರಿ ಇಲ್ಲ. ಬಸ್ ಸ್ಮಗ್ಲಿಂಗ್ ಲೇಟ್ ಆಯ್ತು. ವಾಟ್ ಹ್ಯಾಪನ್ ಬಾಸ್? ಏನಿಲ್ಲ, ಸ್ಮಗ್ಲಿಂಗ್ ಅಂದ ಕೂಡಲೇ ಏನೋ ನೆನಪಾಯ್ತು. ವೆಹಿಕಲ್ ರೆಡಿನಾ? ಇವತ್ತು ವೆಹಿಕಲ್ ಇಲ್ಲ, ಬಜ್ಜಿ ಸೈಕಲ್. ಇನ್ಸ್ಪೆಕ್ಟರ್, ಕೆಲವೊಬ್ಬರಿಗೆ ನಮ್ಮ ಜೊತೆ ಹೇಗಿರಬೇಕು ಅನ್ನೋದನ್ನ ಸರಿಯಾಗಿ ಹೇಳ್ಕೊಡಿ. ಗೊತ್ತಾಯ್ತಾ? ಇನ್ನು ಮುಂದಾರು ನಮ್ಮ ಡಾನ್ ಬಂದಾಗ ಸ್ವಲ್ಪ ತಗ್ಗಿ ಬಗ್ಗಿ ನಡಿನಿ. ನೀವು ಬಗ್ಗಿ ಸಾಕು, ಇನ್ಮೇಲೆ ನಿಮ್ಮನ್ನ ನಾವು ಬಗ್ಗಿಸ್ತೀವಿ. ಗೌಡ್ರೆ, ಫೋಟೋ ತೆಗ್ದಿದ್ದಾಯ್ತು, ಈಗ ಮುಂದೇನ್ ಮಾಡೋಣ? ಕಮಿಷನರ್ ಕೊಟ್ಬಿಟ್ಟು ಬಜರಂಗಿ ಅವ್ರಿಗೆ ಬ್ಯಾನ್ಸ್. ಪಾರು,
ಈ ರೀತಿ ದೇವ್ರಿಗೆ ನಮಸ್ಕಾರ ಮಾಡಿದ ತಕ್ಷಣ ಬದಲಾಗಿರೋ ಜಾನಿ ಸರಿ ಹೋಗ್ತಾರೆ ಅನ್ಕೊಂಡಿದ್ಯಾ? ಅವ್ರನ್ನೆಲ್ಲ ನೆನ್ಸ್ಕೊಂಡ್ರೆ ತುಂಬಾ ಭಯ ಆಗ್ತಿದೆ. ಮಧುರವ್ರೆ, ಜಾನಿ ಅವ್ರೀಗ ಡಾನ್ ಆಗೋರೆ, ನೀವು ಅದು ಖುಷಿ ಪಡ್ಬೇಕು. ಯಾಕೆ ಈ ಪಾರ್ಟಿ ಭಯ ಪಟ್ಟಿರಿ? ಖುಷಿ ಪಡಕ್ಕೆ ಅವ್ರೇನ್ ಜನನಾಯಕ ಆಗಿಲ್ಲ, ಪೊಲೀಸರು ಗುಂಡಿಗೆ ಬಲಿಯಾಗೋ ಮಿಕ ಆಗೋಗಿದ್ದಾರೆ. ಮಧುರವ್ರೆ, ಬೊಟ್ಟು ಅನ್ನಿ, ಅಪ್ಶಕ್ನ ನುಡಿಬೇಡಿ. ಮತ್ತಿನ್ನೇನ್ ಪಾರು, ಡಾನ್ ಡಾನ್ ಅಂತ ಮೆದಿತಿದ್ ದೊಡ್ಡ ಡಾನ್ಗಳೇ ಮಣ್ಣು ಸೇರಿದ್ದಾರೆ. ಇನ್ ಜಾನಿ ಯಾವ ಲೆಕ್ಕ? ಆಲ್ರೆಡಿ ಪೊಲೀಸರು ಒಂದ್ಸಲ ಅವ್ರ ಮೇಲೆ ಫೈರ್ ಕೂಡ ಮಾಡಿದ್ದಾರೆ. ಯಾವ್ದಕ್ಕೂ ನಾವು ಒಂದ್ಕಿಂತ ಬಜ್ರಂಗಿ ಅವ್ರನ್ನ ಕರೆದು ಬುದ್ಧಿ ಹೇಳುಮ. ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ? ಆಂಟಿ 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 ಲಾಡಿ ಬಿಚ್ಚಿ ಹೊತ್ತಿತ್ತು, ಕಟ್ಟಿ ಕೊಡಿ. ನೀವು ಕಟ್ಟುದಿಲ್ಲ, ಹಂಗಾರೆ ನೀವು ಕಟ್ಟಿ. ನೀವು ಕಟ್ಟುದಿಲ್ಲ, ಹಂಗಾರೆ ನಾನೇ ಕಟ್ಕೊಂತೀನಿ. ಈಗ ನಾವು ಕಳ್ಳ ಪೊಲೀಸ್ ಆಟ ಆಡುವ. ನೀವು ಪೊಲೀಸ್, ನಾನು ಕಳ್ಳ. ನೀವು ನನ್ನನ್ನು ಹಿಡಿ. ರೆಡಿಯಾ? ರೆಡಿ. ಪಾರು, ಬಜರಂಗ್ ಇನ್ಸ್ಪೆಕ್ಟರ್ಗೆ ಹುಚ್ಚಿಡ್ತಿದೆ ಅನ್ನಿಸ್ತಿದೆ. ಅನ್ಸೋದ್ಯಾನ ಮಧುರವ್ರೆ, ಅವ್ರ ದಿಟ್ಟವಾಗ್ಲೂ ಹುಚ್ಚನೇ ಆಗ್ಬಿಟ್ಟವ್ರೆ. ನಮ್ಮ ಏರಿಯಾದಲ್ಲಿ ಯಾರ್ಯಾರು ಏನೇನು ಆಗ್ತಿದ್ರು ಒಂದು ಅರ್ಥ ಆಗ್ತಿಲ್ಲ. ಮುದ್ರೆ ಬಾಬಿ, ನಮ್ಮ ಬಾಸ್ ಜಾನಿ ಡಾನ್ ನಿಮ್ಮನ್ನ ಮನೆಯಲ್ಲೆಲ್ಲ ಹುಡುಕ್ತಾ ಇದ್ರು, ನೀವು ಇಲ್ಲಿ ಅಂತ ಮಾಡ್ತಿದ್ದೀರಾ? ನಾನು ಎಲ್ಲಿದ್ರೆ ಅವ್ರಿಗೇನಂತೆ, ಹೋಗೋರ್ ಕೆಲಸ ನೋಡ್ಕೊಳಕ್ ಹೇಳು. ನನ್ನ ಕೆಲಸ ಮಾಡೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅದು ನಾನು ನಿನ್ನಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮನೆ ಕೆಲಸ ಮಾಡೋದನ್ನ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀಯಾ? ಇಷ್ಟ ದಿನ ನೀವೇ ತಾನೇ ಮಾಡ್ತಿದ್ರಿ, ಈಗ್ಲೂ ಹೋಗಿ ಮಾಡಿ. ಮಧುರ ಬಾಬಿ, ನಮ್ಮ ಬಾಸ್ ಈಗ ಡಾನ್, ಹಾಗೆಲ್ಲ ಮನೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೋ.